Relax and take notes while I take totes of the marijuana smoke. ಫೈನಲಿ ಡಿ ಬಾಸ್ ಅವ್ರ ಬರ್ತ್ಡೇ ಸ್ಪೆಷಲ್ ಅಂದ್ಬಿಟ್ಟು ಮೂರ್ ಅನೌನ್ಸ್ಮೆಂಟ್ ಒಂದಲ್ಲ ಎರಡಲ್ಲ ಮೂರ್ ಅನೌನ್ಸ್ಮೆಂಟ್. ಇನ್ನೊಂದು 4 ಬಿಟ್ಬಿಟ್ರು ಯಾರಿಗೆ ಗೊತ್ತು. ನೆನ್ನೆ ರಾತ್ರಿ ಮಿಸ್ಟೇಕ್ ಆಗಿ ನಾನು 11 ಗಂಟೆ ಆಗಿತ್ತು ಅಂದ್ಬಿಟ್ಟು 11:30 12 ಗಂಟೆ ಆಯ್ತಿತ್ತು, ನಾನು ಇನ್ನೂ ಇದ್ದೇ ಬಂದಿರ್ಲಿಲ್ಲ. ಬೈ ಮಿಸ್ಟೇಕ್ ಆಗಿ ನಂಗೆ ಸಿಕ್ತು ಯಾವುದು ಡೆವಿಲ್ದು. ಅದ್ರ ಬೇರೆ ಆಡಿ ವಿಡಿಯೋ ಮಾಡಾಕಿದ್ನಿ. ಏನೋ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಾರ, ಪರವಾಗಿಲ್ಲ. ನನಗೇನೋ ಅಷ್ಟ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ, ಇಟ್ಸ್ ಓಕೆ. ಬಟ್ ವಾಟ್ ಈಸ್ ದಿಸ್? ಯಾವ್ದು D57 ಒಂದು, ಇನ್ನೊಂದು ಈಗ ಪ್ರೇಮ್ ಅವ್ರು ಈಗ 40 ನಿಮಿಷ ಮುಂಚೆ ಅನೌನ್ಸ್ ಮಾಡೋರು. ಏನ್ ಗುರು ಇದು? ಸುಮ್ಮನೆ ಒಂದೇ ವರ್ಷದಲ್ಲಿ ಏನು 3 ಪಿಕ್ಚರ್, ಅದು ಇನ್ನೊಂದು ಲೇಟ್ ಬಿಡಿ. ಅಲ್ಲ ಏನು ಒಂದೇ ಸರಿ 3 ಪಿಕ್ಚರ್ ಅನೌನ್ಸ್ ಮಾಡ್ತಾರ? ಟೈಮ್ ತಗೊಂಡು ಅನೌನ್ಸ್ ಮಾಡ್ಬೇಕು ತಾನೆ. ಬಟ್ ನಾನು ಎರಡು ಚೆನ್ನಾಗಿತ್ತು ನೋಡಕ್ಕೆ. ಒಂದ್ರದ್ದು ಪೋಸ್ಟ್ರು, ಇನ್ನೊಂದು ಪೋಸ್ಟ್ರು ಇಲ್ಲ, ಸುಮ್ಮನೆ ಅನೌನ್ಸ್ಮೆಂಟ್ ಅಷ್ಟೇ ಮಾಡ್ತಾ ಇದೀವಿ ಅಂತ. ಬಟ್ ಅಫಿಷಿಯಲ್ ಏನು ಇದಿಲ್ಲ, ಇಟ್ಸ್ ಓಕೆ. ಬಟ್ ಬರ್ತ್ಡೇ ಸ್ಪೆಷಲ್ ಅಂದ್ಬಿಟ್ಟು ಯಾರೋ ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. 4 ಪಿಕ್ಚರ್ನ ಒಂದೇ ಸರಿ ಅನೌನ್ಸ್ ಮಾಡೋದು, ಇಟ್ಸ್ ಓಕೆ. ದರ್ಶನ್ ಅವರು ಫುಲ್ಲು ಫಾರ್ಮಲ್ಲಿ ಅವ್ರೆ ಅನ್ಸುತ್ತೆ ನನ್ಗನ್ಸೋ ಪ್ರಕಾರ. ಯಾರು ಬರ್ತಾರೋ ಬರ್ರಿ, ನನ್ನ ಮಗ ನನ್ನ ಹತ್ರ ಪೂರ್ತಿ ಒಂದು ಲಿಸ್ಟ್ ರೆಡಿ ಆಗೈತಿ, ಪಿಕ್ಚರ್ ಒಂದೇ ಸರಿ ಇಳಿಸ್ಕೊಂಡು ಹೋಯ್ತೀನಿ ಇರಿ ತರ್ಕಳಿ ಅಂತ. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿಸ್. 3 ಪಿಕ್ಚರ್ ಒಂದಕ್ಕೊಂದು ಡಿಫ್ರೆನ್ಸ್ ತುಂಬಾ ಜಾಸ್ತಿ ಇದೆ. ಕಮರ್ಷಿಯಲ್ ಮೂವಿ ಬಿಟ್ಬಿಟ್ಟವ್ರೆ ಅಂತ ನನ್ಗನ್ಸುತ್ತೆ ಈಗ. ಯಾಕೆಂದ್ರೆ ಕಾಟೇರಾ ವಾಸ್ ಲಾಸ್ಟ್ ಹಿಸ್ ಕಮರ್ಷಿಯಲ್ ಮೂವಿ ಅಂಡ್ ಡೆವಿಲ್ ಐ ಥಿಂಕ್ ಸೊ ಇಟ್ಸ್ ಸಮ್ ಕೈಂಡ್ ಆಫ್ ನೆಗೆಟಿವ್ ಶೇಡ್, ಅದೇ ಗ್ರೇ ಶೇಡ್ ಕ್ಯಾರೆಕ್ಟರ್ ಇರ್ಬೋದು. ಇನ್ನೊಂದು ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಮೂವಿ ಇರ್ಬೋದು D57. ಇನ್ನೊಂದು ಇದನ್ನು ಕಂಪ್ಲೀಟ್ಲಿ ಇದ್ರ ಮೇಲೆ ಬೇಸ್ಡ್ ಮೇಲೆ ಇರ್ಬೋದು. ಪ್ರೇಮ್ ಅವ್ರ ಜೊತೆ ಮಾಡ್ತಾರೋ ಮೂವಿ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ 3 ಪಿಕ್ಚರು ಕಮರ್ಷಿಯಲ್ ಬಿಟ್ಬಿಟ್ಟವ್ರೆ ದರ್ಶನ್ ಅವರು ಕಂಪ್ಲೀಟ್ ಆಗಿ. ಈ ಸರಿ ಏನಾರಾಗಲಿ ನಾನು ಕಮರ್ಷಿಯಲೇ ಮಾಡಲ್ಲ, ಇನ್ನು ಮುಂದೆ ಸಪ್ರೇಟ್ ಆಗಿ ಯುನೀಕ್ ಆಗಿ ಮಾಡೋಣ ಅಂದ್ಬಿಟ್ಟು 3 ಪಿಕ್ಚರ್ ಒಂದೇ ಸರಿ ತುಬುಕ್ ಅಂತ ಇದ್ರು. ಇನ್ನೊಂದು ಸಾಯಂಕಾಲ ಅಷ್ಟಲ್ಲಿ ಬೇಕಾದ್ರೆ ಇನ್ನೊಂದು ಅನೌನ್ಸ್ ಮಾಡಿದ್ರು ಮಾಡ್ತಾರೆ, ಹೇಳಕ್ಕಾಗಲ್ಲ. ಓ ಮೈ ಗಾಡ್, ಎಲ್ಲ ರೂಮರ್ಸ್ ಇದ್ದಾವೆಲ್ಲ ಪಿಕ್ಚರ್ಗಳು ಹೋಲ್ಸೇಲ್ ಆಗಿ ಒಂದೇ ಸರಿ ರಿಲೀಸ್ ಮಾಡ್ತಾವೆ. ಅನೌನ್ಸ್ ಮಾಡಬೇಕು ಒಂದೇ ಸರಿನಾ? ನಾವು ರಿವ್ಯೂ ಅಥವಾ ಈ ಥರ ವಿಡಿಯೋಸ್ ಮಾಡೋರು ತಾನೇ ಯೋಚನೆ ಮಾಡಬೇಕು. ಒಂದೊಂದಾಗಿ ಅಟ್ಲೀಸ್ಟ್ ಇನ್ಫಾರ್ಮೇಶನ್ ಕೊಟ್ಕೊಂಡು ಅದ್ರ ಮೇಲೆ ಏನು ಅನ್ಸುತ್ತೆ ಒಂದು 4-5 ವಿಡಿಯೋ ಮಾಡೋಣ ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ರೆ ಎಲ್ಲ ಒಂದೇ ಸರಿ ರಿಲೀಸ್ ಮಾಡಿದ್ರೆ ನಮ್ಮ ಕತೆ ಏನಾಗಬೇಕು ಹೇಳ್ರಿ? ಪ್ರಾಬ್ಲಮ್ ನಿಮ್ದೇನಿಲ್ಲ, ಸುಮ್ಮನೆ ಇಳಿಸ್ಬಿಡ್ತೀರಾ. ಬಟ್ ಅದರಿಂದ ಏನಾಗುತ್ತೆ ಅಂದರೆ ತುಂಬ ಒಂದೇ ಸರಿ 4-5 ಪಿಕ್ಚರ್ನ ಅನೌನ್ಸ್ ಮಾಡ್ಬಿಟ್ರೆ ಕೆಲವು ಒಂದೊಂದಿರೋ ಪಿಕ್ಚರ್ದು ಹೈಪ್ ಸ್ವಲ್ಪ ಡೌನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಡೆವಿಲ್ ಮೂವಿದು ಹೈಪ್ ಡೌನ್ ಆಗುತ್ತೆ, ಈಗ ಪ್ರೇಮ್ ಅವ್ರ ಮೂವಿದು ಜಾಸ್ತಿ ಹೈಪ್ ಆಗುತ್ತೆ ಅಂತ. ಹಂಗೆ ಮಾಡಬಾರ್ದು. ಸ್ವಲ್ಪ ಏನಂದ್ರೆ ಈ ಮೂವಿ ಆಲ್ಮೋಸ್ಟ್ ಫಿನಿಶ್ ಆಗಿ 80% 90% ಕಂಪ್ಲೀಟ್ ಆಗಿ ಇನ್ನೇನು ಥಿಯೇಟ್ರಿಗೆ ಬರಬೇಕು, ಆ ಟೈಮಲ್ಲಿ ಅನೌನ್ಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ ಬಿಡಿ, ನಮ್ಗೇನಿಲ್ಲ. ನೀವು ಅನೌನ್ಸ್ ಮಾಡ್ತಿದ್ದೀರಾ, ನಿಮ್ಮ ಇಷ್ಟ ಅದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.